ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ 33 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು ಪರಶುರಾಂಪುರ ಹೋಬಳಿಗೆ ಬರುವಂಥ ಜಮೀನು. ಇನ್ನು ಪರಶುರಾಂಪುರಿಗೆ ಇಲ್ಲಿಗೆ ಕೇವಲ 2 ರಿಂದ 3 ಕಿಲೋಮೀಟರ್ ಆಗುತ್ತೆ. ಇನ್ನು ಟಾರ್ ರೋಡ್ ಅಟ್ಯಾಚ್ ಇರುವಂಥ ಜಮೀನು. ಏನೆಲ್ಲ ಯೂಸ್ ಮಾಡ್ಕೋಬೋದು, ನೀರಿನ ಸ್ಥಿತಿ ಏನಿದೆ, ಮಣ್ಣು ಯಾವುದು, ಇದರ ಬೆಲೆ ಎಷ್ಟು, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರ, ನಿಮ್ಮ ಸ್ನೇಹಿತರು ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸ್ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಇದು ಮೊದಲಿಗೆ ಚಿತ್ರದುರ್ಗ ಟು ಪಾವಗಡ ಮೇನ್ ರೋಡ್, ಅದಕ್ಕೆ ಅಟ್ಯಾಚ್ ಆಗಿ ನಿಮಗೆ ಟಾರ್ ರೋಡ್ ಪೇಸು ತುಂಬ ಚೆನ್ನಾಗಿ ಸಿಗುತ್ತೆ. ಹೆಚ್ಚು ಕಮ್ಮಿ ಟಾರ್ ರೋಡ್ ಪೇಸು 800 ಅಡಿಗಿಂತ ಜಾಸ್ತಿನೇ ಸಿಗುತ್ತೆ, ಹೆಚ್ಚು ಕಮ್ಮಿ. ಇದು ಅದು ಕೂಡ ಫ್ಯೂಚರಲ್ಲಿ ಇದು 4 ಲೈನ್ ರೋಡ್ ಆಗುತ್ತೆ. ಚಳ್ಳಕೆರೆ ಟು ಪಾವಗಡ ಮೇನ್ ರೋಡ್ ಆಗಿರೋದ್ರಿಂದ ಈಗಾಗಲೇ ಮುಂದಿನ ದಿನಗಳಲ್ಲಿ ಇದು 100% 4 ಲೈನ್ ರೋಡ್ ಆಗುತ್ತೆ. ಆಗ ಜಮೀನು ರೋಡ್ಗೂ ಹೋಗಬಹುದು. ಮುಂಚೆಲ್ಲೇ ಹೇಳಿರ್ತೀನಿ ಆ ವಿಚಾರವನ್ನು. ಜೊತೆಗೆ ಇದು ರೋಡ್ ಪೇಸ್ ಜಾಸ್ತಿ ಸಿಗುತ್ತೆ. ಜೊತೆಗೆ ಆ ಕಡೆ ಅಂದರೆ ನಿಮಗೆ ರೋಡಿನ ಆ ಕಡೆ ಭಾಗದಲ್ಲೂ ಜಮೀನಿದೆ, ಈ ಕಡೆ ಭಾಗದಲ್ಲೂ ಜಮೀನಿದೆ. ಅಂದರೆ ರೋಡ್ ಅಕ್ಕಪಕ್ಕ ಕೂಡ ಜಮೀನಿದೆ. ಅಂದರೆ ಈ ಕಡೆ 2.5 ಎಕರೆ, ಆ ಕಡೆ 2 ಎಕರೆ. 2 ಎಕರೆ 27 ಗುಂಟೆ ಮಾರುವಂಥ ಜಮೀನಿದು. ಇನ್ನು ನಾನು ಮೊದಲನೇ ಇಲ್ಲಿ ನೀರಿನ ಸ್ಥಿತಿಗೆ ಹೇಳೋದಾದರೆ ತುಂಬ ಚೆನ್ನಾಗಿದೆ. ಈ ಭಾಗದಲ್ಲಿ ನೀರಿನ ಸ್ಥಿತಿ ಯಾವುದೇ ರೀತಿ ತೊಂದರೆ ಇಲ್ಲ, ತುಂಬ ಚೆನ್ನಾಗಿರುತ್ತೆ ನೀರಿನ ಸ್ಥಿತಿ. ಯಾಕೆಂದರೆ ಇಲ್ಲಿ ವೇದವತಿ ನದಿ ಹೆಚ್ಚು ಕಮ್ಮಿ ಪರಶುರಾಂಪುರದಿಂದನೇ ಹೋಗೋದು. ಇನ್ನು ಈ ಜಾಗನ ಫ್ಯೂಚರಲ್ಲಂತೂ ಸೈಟು ಕೂಡ ಕನ್ವರ್ಟ್ ಮಾಡ್ಕೋಬೋದು. ಯಾಕೆಂದರೆ ಪರಶುರಾಂಪುರ ಏನು ಭಾಳ ದೂರ ಇಲ್ಲ, 2 ರಿಂದ 3 ಕಿಲೋಮೀಟ್ರ್ ಇದೆ. ಈಗಾಗಲೇ ಅಭಿವೃದ್ಧಿ ಹೊಂದುತ್ತಾ ಇದೆ. ಅದರಲ್ಲೂ ಈಗಾಗಲೇ ಪರಶುರಾಂಪುರನ ತಾಲೂಕು ಮಾಡಬೇಕು ಅನ್ನೋ ಒಂದಿಷ್ಟು ಹೋರಾಟಗಳು ಕೂಡ ನಡೀತಾ ಇದ್ದಾವೆ. ಆದ್ದರಿಂದ ಫ್ಯೂಚರಲ್ಲಿ ಈ ಜಾಗಕ್ಕೆ ತುಂಬ ಬೆಲೆ ಇದೆ ಅಂತ ನನ್ನ ಅನಿಸಿಕೆ. ನಾನು ಹೇಳೋದಕ್ಕಿಂತ ನೀವು ಒಂದು ಸಾರಿ ಬಂದಿಲ್ಲಿ ವಿಸಿಟ್ ಕೊಟ್ಟರೆ ಎಲ್ಲವೂ ಕೂಡ ನಿಮ್ಮ ಕಣ್ಣಿಗೆ ಕಾಣುತ್ತೆ. ಜೊತೆಗೆ ಇದು ರೋಡ್ ಅಕ್ಕಪಕ್ಕ ಇರುವಂಥದ್ರಿಂದ ಫ್ಯೂಚರಲ್ಲಿ ತುಂಬಾ ಬೆಲೆ ಜಾಸ್ತಿ ನನ್ನ ಪ್ರಕಾರ. ನೋಡಿರಿ, ನಿಮಗೆ ಇದೇ ಥರನೇ ಏಕ ಹೋಗುತ್ತೆ ರೋಡ್ ಆ ಕಡೆ. ಅಂದರೆ ರೋಡ್ ಪಕ್ಕ ಆ ಕಡೆನೂ ಈ ಕಡೆನೂ ಕೂಡ ಇದೆ. ಇಲ್ಲಿ ನೀರಿನ ಸ್ಥಿತಿ ಆಯಿತು. ಇನ್ನು ಮಣ್ಣಿನ ವಿಚಾರಕ್ಕೆ ಬರ್ತೀವಿ. ಪ್ಯೂರ್ ರೆಡ್ ಸಾಯಿಲ್ ನೋಡಿ, ಮಣ್ಣು ಮಾತ್ರ ತುಂಬ ಚೆನ್ನಾಗಿದೆ. ನೀವೇನಾದರೂ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೊತೀನಿ ಅಂದರೂ ಕೂಡ ತುಂಬ ಚೆನ್ನಾಗಿದೆ. ಈಗ ಸದ್ಯಕ್ಕೆ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡಿಕೊಂಡು ಫ್ಯೂಚರಲ್ಲಿ ನಾನೇನಾದರೂ ಲೇಔಟ್ ಮಾಡ್ತೀನಿ ಅಂದರೂ ಕೂಡ ತುಂಬ ಸೂಕ್ತವಾದ ಜಾಗ. ಇನ್ನು ನಿಮಗೆ ಪಕ್ಕದಲ್ಲಿ ಕಾಣಿಸ್ತಾ ಇದೆ ಅಡಿಕೆ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ ಅಡಿಕೆನು. ಇನ್ನು ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ತಂಟೆ ತಕರಾರು, ಯಾವುದೇ ರೀತಿ ಸಮಸ್ಯೆ ಇಲ್ಲ. ನೀವು ನೇರವಾಗಿ ವ್ಯವಹಾರ ಮಾಡ್ಬೋದು. ಇನ್ನು ಕೆಲವರು ಅಂತಾರೆ. ಇನ್ನು ಜೊತೆಗೆ ನಾನು ಮೊದಲನೇದಾಗಿ ಹೇಳ್ತೇನೆ, ರೋಡ್ ಪೇಸ್ ಜಾಸ್ತಿ ಇದೆ ಇದಕ್ಕೆ. ಹೆಚ್ಚು ಕಮ್ಮಿ ನಿಮಗೆ ಆ ಕಡೆ ಅಲ್ಲಿ ಮರಗಳಿಂದ ಹಿಡಿದು ನಿಮ್ಗೆ ಈ ಕಡೆ ಹುಣಸೆ ಮರ ಇರೋವರೆಗೂ ರೋಡ್ ಇದೆ. ಮತ್ತು ಅದಾದಮೇಲೂ ಕೂಡ ರೋಡ್ ಪಕ್ಕ ಜಮೀನಿದೆ. ಆದ್ದರಿಂದ ಫ್ಯೂಚರ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇನ್ನು ಯಾವುದೇ ರೀತಿ ಈ ಜಮೀನಲ್ಲಂತೂ ತಂಟೆ ತಕರಾರಿಲ್ಲ, ತುಂಬ ಚೆನ್ನಾಗಿದೆ. ಜೊತೆಗೆ ಮೇನ್ ರೋಡ್, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಇದು ಮೇನ್ ರೋಡ್ ಚಳ್ಳಕೆರೆ ಟು ಪಾವಗಡ 4 ಲೈನ್ ಆಗುತ್ತೆ. ಅವತ್ತು ನೀವು ಈಗಲೇ ತಗೊಂಡಿಟ್ಕೊಂಡ್ರೆ ಇದು ಮುಂದೆ ಅಂತೂ ನಿಮಗೆ ಒಳ್ಳೆ ಆದಾಯ ಕೊಡುವಂಥ ಜಮೀನು ಆಗಬಹುದು. ಇನ್ನು ನೀರಿನ ಸ್ಥಿತಿ, ಮಣ್ಣು ಎಲ್ಲವೂ ಆಯಿತು, ಜನರಲ್ ಪ್ರಾಪರ್ಟಿ ಆಯಿತು. ಕೊನೆಯದಾಗಿ ಈ ಜಮೀನಿನ ಬೆಲೆ 1 ಎಕರೆ ನಿಮಗೆ 38 ಲಕ್ಷ ಹೇಳ್ತಾರೆ. ಹೆಚ್ಚು ಕಮ್ಮಿ ಕುತ್ಕೊಂಡು ಮಾತಾಡಿದ್ರೆ ಓನರ್ ಹತ್ರ ಆಗುತ್ತೆ. ನೀವೇನಾದರೂ ಈ ಕಡೆ ಇಂಟ್ರೆಸ್ಟ್ ಇದ್ದರೆ, ಅಂದರೆ ನಿಮಗೆ ಟಾರ್ ರೋಡು ಮೇನ್ ರೋಡು ಇಂಟ್ರೆಸ್ಟ್ ಇದ್ದರೆ ಈ ಕಡೆ ಗಮನ ಕೊಡಿ. ಇನ್ನು
ಏನು ಯಾರೆಲ್ಲ ಹೊಸಬರಾಗಿ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ. ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು. ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ವೀಡಿಯೋನ ಮುಗಿಸೋದಕ್ಕಿಂತ ಮುಂಚೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ನಿಮಗೆ ನಾವು ಕಾಲೇನಾದರೂ ರಿಸೀವ್ ಮಾಡಿಲ್ಲ ಅಂದರೆ ದಯವಿಟ್ಟು ಕ್ಷಮೆ ಇರಲಿ. ಜೊತೆಗೆ ನೀವು ಗೂಗಲಲ್ಲಿ ಹೋಗಿ MK ಪ್ರಾಪರ್ಟೀಸ್ ಚಳ್ಳಕೆರೆ ಅಂತ ಲೊಕೇಶನನ್ನು ಸರ್ಚ್ ಮಾಡಿದ್ರೆ ನೇರವಾಗಿ ನಮ್ಮ ಆಫೀಸ್ ಲೊಕೇಶನ್ ಸಿಗುತ್ತೆ ನಿಮಗೆ. ಒಂದು ವೇಳೆ ಫೋನ್ ರಿಸೀವ್ ಮಾಡಿಲ್ಲ ಅಂದರೆ ನೀವು ನೇರವಾಗಿ ಆಫೀಸ್ ಹತ್ರನೇ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಇದು ಇವತ್ತಿನ ವೀಡಿಯೋ. ಇದೇ ರೀತಿ ಮತ್ತೊಂದು ವೀಡಿಯೋದಲ್ಲಿ ಮುಂದಿನ ಜಮೀನಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.